ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ 5ನೇ ವಚನದಿಂದ 56ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿ ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುತ್ತೇವೆ. ನಾವು ಧ್ಯಾನ ಮಾಡಿದಂಥ ವಿಷಯಗಳಲ್ಲಿ ಸ್ಥಾನಿಕನಾದ ಯೋಹಾನನ ಕ್ರೂರವಾದ ಕೊಲೆಯು ಬಹಳ ಗಲಿಬಿಲಿಗೊಳಿಸುವಂಥದ್ದಾಗಿದೆಯಲ್ಲವೇ? ಹೆರೋದನು ಅವಸರದಿಂದ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಂಥ ಕ್ರೂರತನಕ್ಕೆ ಅನುಮತಿ ನೀಡಿದನು. ಇಂದು ನಾವು ಮಾರ್ಕನ ಸುವಾರ್ತೆಯ 7ನೇ ಅಧ್ಯಾಯದ 1ನೇ ವಚನದಿಂದ 37ನೇ ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ನಾವು ವೀಕ್ಷಿಸಲಿರುವ ಇಂದಿನ ಕಾರ್ಯಕ್ರಮದ ಮೂಲಕ ದೇವರಾತ್ಮನು ತಾನೇ ನಮ್ಮ ಹೃದಯಗಳೊಂದಿಗೆ ಮಾತನಾಡಲಿ ಹಾಗೂ ನಮ್ಮ ಆತ್ಮಿಕ ಮನುಷ್ಯನು ಬಲಗೊಳ್ಳಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಮಾರ್ಕನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ 6 ಅಧ್ಯಾಯಗಳನ್ನು ಧ್ಯಾನ ಮಾಡಿ ಬಹಳವಾಗಿ ಆಶೀರ್ವದಿಸಲ್ಪಟ್ಟ ನಾವು ಇಂದು 7ನೇ ಅಧ್ಯಾಯದ ಧ್ಯಾನಕ್ಕೆ ಹೋಗುವಾಗ ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ದೇವರ ಜೀವವುಳ್ಳ ವಾಕ್ಯಗಳನ್ನು ಏಕ ಮನಸ್ಸಿನಿಂದ ಅಭ್ಯಾಸ ಮಾಡೋಣ. ಬಹು ಗಂಭೀರವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಈ 7ನೇ ಅಧ್ಯಾಯದ ಮುಖ್ಯಾಂಶಗಳು ಏನೆಂದರೆ, ಫರಿಸಾಯರನ್ನು ಖಂಡಿಸಿದ್ದು, ಸುರೋಪೋಯಿನಿಕೆಯ ಮಗಳ ದೆವ್ವ ಬಿಡಿಸಿದ್ದು, ದೆಕಾಪೋಲಿಯ ಕಿವುಡನ ಕುರಿತು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ದೇವರ ಚಿತ್ತದಂತೆ ನಡೆಯುವ ದೇವರ ಸೇವಕನು ಎಂಬ ಮಾರ್ಕನ ಮುಖ್ಯ ಧ್ಯೇಯವು ಈ ಅಧ್ಯಾಯದಲ್ಲಿ ಚೆನ್ನಾಗಿ ತಿಳಿಸಲ್ಪಟ್ಟಿದೆ. ಆತನು ಚಟುವಟಿಕೆಯಿಂದ ಕೂಡಿದವನು, ಆ ದಿನಗಳ ರೋಮಾಯರಿಗೆ ಹಾಗೂ ಸರ್ವಸಾಮಾನ್ಯರಾದ ಎಲ್ಲರಿಗೂ ಮೆಚ್ಚುಗೆಯಾಗುವ ಕ್ರಿಯೆಗಳನ್ನು ಮಾಡುತ್ತಾ ಹೋದನು. ಆತನು ರಕ್ಷಕನೂ ಹೌದು ಮತ್ತು ಆತನು ರಕ್ಷಿಸಬಲ್ಲವನೂ ಆಗಿದ್ದಾನೆ. ಪ್ರಿಯರೇ, ಒಡಂಬಡಿಕೆಗಳ ನಡುವಣ ಕಾಲ ಎಂಬುದಾಗಿ ನೋಡುತ್ತೇವೆ. ಅಂದರೆ ಹಳೆ ಒಡಂಬಡಿಕೆಯ ಅಂತ್ಯಕ್ಕೂ ಹೊಸ ಒಡಂಬಡಿಕೆಯ ಪ್ರಾರಂಭಕ್ಕೂ ಮಧ್ಯದ ಕಾಲದಲ್ಲಿ ಅನೇಕ ಬದಲಾವಣೆಗಳು ನಡೆದವು. ಇಸ್ರಾಯೇಲ್ ಜನಾಂಗದ ಚರಿತ್ರೆಯಲ್ಲಿ ಇದು ಒಂದು ಅತ್ಯಂತ ಮಹತ್ವಪೂರ್ಣ ಕಾಲವಾಗಿತ್ತು. ಅವರು ಸೆರೆಯಾಗಿ ಹೋಗಿದ ಕಾಲದಲ್ಲೂ ಈ ಒಡಂಬಡಿಕೆಗಳ ನಡುವಣ ಅವಧಿಯಲ್ಲೂ ಅವರು ತಮ್ಮ ಸ್ವದೇಶಕ್ಕೆ ಹಿಂತಿರುಗಿದ ಬಳಿಕ ಹಳೆಯ ಒಡಂಬಡಿಕೆಗಳಲ್ಲಿ ಹೆಸರಿಸದಿದ್ದ ಹೊಸ ಗುಂಪುಗಳು, ಪಕ್ಷಗಳು ಹುಟ್ಟಿಕೊಂಡವು. ಅವುಗಳು ಯಾವುದೆಂದರೆ ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಹೆರೋದ್ಯರು ಇತ್ಯಾದಿ. ಈ ಗುಂಪುಗಳ ವಿಚಾರವನ್ನು ಸ್ವಲ್ಪ ನೋಡೋಣ. ಅವರಲ್ಲಿ ಮುಖ್ಯವಾದವರು ಮೊದಲನೇದಾಗಿ ಶಾಸ್ತ್ರಿಗಳು. ಇವರ ಪ್ರಾರಂಭ ಒಳ್ಳೆಯ ರೀತಿಯಿಂದ ಆಗಿತ್ತು. ಎಜ್ರನು ಕೂಡ ಒಬ್ಬ ಶಾಸ್ತ್ರಿಯಾಗಿದ್ದು ಈ ಗುಂಪಿನ ಸ್ಥಾಪಕನಾಗಿದ್ದನು. ಅವರು ಧರ್ಮಶಾಸ್ತ್ರವನ್ನು ವಿವರಿಸಲು ಅಧಿಕೃತವಾಗಿ ನೇಮಕವಾದವರು. ಆದರೆ ನಮ್ಮ ಕರ್ತನ ಅವಧಿಯಲ್ಲಿ ಇವರು ಬಹು ಸೂಕ್ಷ್ಮವಾಗಿ ಧರ್ಮಶಾಸ್ತ್ರದ ಉದ್ದೇಶಕ್ಕಿಂತಲೂ ಅದರ ನಿಜ ಅರ್ಥಕ್ಕೆ ಹೆಚ್ಚು ಒತ್ತು ಕೊಡುವುದಕ್ಕೆ ತೊಡಗಿದರು. 2ನೇದಾಗಿ ನೋಡುತ್ತೇವೆ ಫರಿಸಾಯರು ಎಂಬುದಾಗಿ. ಪ್ರಿಯರೇ, ಇವರ ಪ್ರಾರಂಭ ಕೂಡ ಒಳ್ಳೆಯದೇ ಆಗಿತ್ತು. ಯಹೂದಿ ಆಚಾರ ವಿಧಾನಗಳನ್ನು ಅನ್ಯ ಆಚಾರ ಪದ್ಧತಿಗಳಿಂದ ರಕ್ಷಿಸುವುದಕ್ಕಾಗಿ ಇವರು ಹುಟ್ಟಿಕೊಂಡವರು. ಇವರು ಕಟ್ಟುನಿಟ್ಟಾಗಿ ಧರ್ಮಶಾಸ್ತ್ರ ಪಾಲನೆ ಮಾಡುವವರು, ಹಳೆ ಒಡಂಬಡಿಕೆಯನ್ನು ನಂಬುವವರೂ ಆಗಿದ್ದು ರಾಜಕೀಯದಲ್ಲಿ ದೇಶಾಭಿಮಾನವುಳ್ಳವರಾಗಿದ್ದರು. ಈ ಲೋಕದ ಮೇಲೆ ಬರಲಿರುವ ಪರಲೋಕ ರಾಜ್ಯ ಅಥವಾ ದೇವರ ರಾಜ್ಯವನ್ನು ಬೇಗನೆ ಬರುವಂತೆ ಮಾಡುವ ಕಾತರದಿಂದಿದ್ದವರು. 3ನೇದಾಗಿ ನೋಡುತ್ತೇವೆ ಸದ್ದುಕಾಯರು. ಇವರು ಐಶ್ವರ್ಯವಂತರು, ಸಾಮಾಜಿಕ ಸ್ಥಾನಮಾನವುಳ್ಳವರೂ ಆಗಿದ್ದರು. ಇವರ ಆತ್ಮಿಕ ಜೀವಿತ ಆಳವಾದದ್ದಾಗಿರಲಿಲ್ಲ. ಇವರು ಆಚಾರ ಪದ್ಧತಿಗಳನ್ನು ತೆಗೆದುಹಾಕಬೇಕೆಂದಿದ್ದರು. ಅತಿ ಮಾನುಷವಾದದ್ದನ್ನು ಇವರು ಅಲ್ಲಗಳೆಯುತ್ತಿದ್ದರು. ಆದರೆ ಅದನ್ನು ಒಪ್ಪುತ್ತಿದ್ದ ಹಾಗೂ ಹಳೆ ಒಡಂಬಡಿಕೆಯನ್ನು ಅನುಸರಿಸುತ್ತಿದ್ದ ಫರಿಸಾಯರನ್ನು ಇವರು ವಿರೋಧಿಸುತ್ತಿದ್ದರು. 4ನೇದಾಗಿ ನೋಡುತ್ತೇವೆ ಹೆರೋದ್ಯರು. ಇವರು ರಾಜಕೀಯ ಆಶಾವಾದಿಗಳಾಗಿ ಯೇಸುವಿನ ಕಾಲದಲ್ಲಿ ಹುಟ್ಟಿಕೊಂಡವರು. ಹೆರೋದನ ವಂಶಸ್ಥರು. ಆಡಳಿತವನ್ನು ನಡೆಸುತ್ತಾ ಇರುವಂತೆ ನೋಡಿಕೊಳ್ಳುತ್ತಿದ್ದರು. ಪ್ರಿಯರೇ, ಈ ಹಿನ್ನೆಲೆಗಳನ್ನು ತಿಳಿದುಕೊಂಡರೆ ಮುಂದಿನ ಭಾಗಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ತರುವಾಯ ಯೆರೂಸಲೇಮಿನಿಂದ ಬಂದಿದ್ದ ಫರಿಸಾಯರು, ಶಾಸ್ತ್ರಿಗಳಲ್ಲಿ ಕೆಲವರು ಆತನ ಬಳಿಗೆ ಕೂಡಿ ಬಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಯೇಸುಸ್ವಾಮಿಯ ಪ್ರಭಾವವು ಇವರನ್ನು ಯೆರೂಸಲೇಮಿನಿಂದ ಅಲ್ಲಿಗೆ ಬರುವ ಹಾಗೆ ಮಾಡಿತು. ಆತನು ಗಲಿಲಾಯದಲ್ಲಿ ಸೇವೆ ಮಾಡುತ್ತಿದ್ದ ಸ್ಥಳಕ್ಕೆ ಅವರು ಬಂದರು. ಮುಂದೆ ಅವರು ಯೋರ್ದಾನ್ ಹೊಳೆಯನ್ನು ದಾಟಿ ದೆಕಪೋಲಿ, ಅಂದರೆ 10 ಊರುಗಳ ಪ್ರದೇಶಕ್ಕೂ ಬರುತ್ತಾರೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನವರೆಗೆ ನೋಡೋಣ. ದಯವಿಟ್ಟು ಈ ವಚನಗಳನ್ನು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳನ್ನು ನೋಡುವಾಗ ಇದು ಆಸಕ್ತಿಕರವಾದ ವಿಷಯವಾಗಿರುವುದರಿಂದ ಇದರ ಕುರಿತು ಸ್ವಲ್ಪ ನೋಡೋಣ. ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಕುರಿತು ಒಂದು ಸಂದಿಗ್ಧತೆ ಉಂಟಾಗಿರುತ್ತದೆ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನದಲ್ಲಿ ಅಪೊಸ್ತಲರು ಯೇಸುವಿನ ಸುತ್ತ ಸೇರಿ ಬಂದು ಆತನು ತಮ್ಮನ್ನು ಕಳಿಸಿದ ಸೇವೆಯ ವರದಿಯನ್ನು ಒಪ್ಪಿಸುವುದನ್ನು ನೋಡುತ್ತೇವೆ. ಅವರು ಹಿಂತಿರುಗಿ ಬಂದು ತಾವು ಮಾಡಿದ್ದೆಲ್ಲವನ್ನು ಆತನಿಗೆ ತಿಳಿಸಿದರು ಎಂಬುದಾಗಿ ನೋಡುತ್ತೇವೆ. ಆಗ ಫರಿಸಾಯರು, ಶಾಸ್ತ್ರಿಗಳು ಆತನ ಸುತ್ತ ಸೇರಿ ಬರುತ್ತಾರೆ. ಯೇಸು ಹಾಗೂ ಆತನ ಹಿಂಬಾಲಕರಿಗೆ, ಫರಿಸಾಯರು ಅವರ ಹಿಂಬಾಲಕರಿಗೂ ಒಂದು ಚರ್ಚೆ ಉಂಟಾಗುವುದು ಸಹಜವೇ. ಒಂದು ಗುಂಪಿನಲ್ಲಿ ಯೇಸುವಿನ ಸ್ನೇಹಿತರು, ಹಿಂಬಾಲಕರು ಇದ್ದರು. ಇನ್ನೊಂದರಲ್ಲಿ ಆತನನ್ನು ನಾಶಪಡಿಸಲು ಹೊಂಚು ಹಾಕುತ್ತಿರುವ ವೈರಿಗಳಿದ್ದರು. ಇದು ಯಾವಾಗಲೂ ಇರುವ ಸಾಮಾನ್ಯ ಪರಿಸ್ಥಿತಿಯೇ ಆಗಿದೆ. ಎರಡೂ ಗುಂಪುಗಳು ಯಾವಾಗಲೂ ಇರುತ್ತವೆ, ಆತನನ್ನು ನಂಬುವವರು ಹಾಗೂ ಆತನನ್ನು ತಿರಸ್ಕರಿಸುವವರು. ಪ್ರಿಯರೇ, ನೀವು ಯಾವ ಗುಂಪಿನಲ್ಲಿದ್ದೀರಿ? ಇದು ಮುಖ್ಯವಾದ ಪ್ರಶ್ನೆಯಾಗಿದೆ. ನೀವು ಒಂದು ಸಭೆಯ ಸದಸ್ಯರಾಗಿದ್ದಿರಬಹುದು ಅಥವಾ ಕೆಲವು ಸಂಸ್ಕಾರಗಳನ್ನು ಹೊಂದಿರಬಹುದು. ಆದರೆ ಯೇಸುವಿನೊಂದಿಗೆ ನಿಮ್ಮ ಸಂಬಂಧ ಹೇಗಿದೆ ಎಂಬುದೇ ಮುಖ್ಯವಾದದ್ದು ಮತ್ತು ಇದು ಅತೀ ಮುಖ್ಯವಾದ ಪ್ರಶ್ನೆಯಾಗಿದೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಇದರ ಉತ್ತರವನ್ನು ಕಂಡುಕೊಳ್ಳಬೇಕು. ಯೆರೂಸಲೇಮಿನಿಂದ ಬಂದವರು ಒಂದು ವಿಶೇಷ ಪ್ರತಿನಿಧಿಯ ಮಂಡಳಿಯಾಗಿದ್ದರು. ಯೇಸುವಿನ ಮೇಲೆ ಗೂಢಾಚಾರಿಕೆ ನಡೆಸಲು ಅವರು ಗಲಿಲಾಯಕ್ಕೆ ಕಳುಹಿಸಲ್ಪಟ್ಟವರಾಗಿದ್ದರು. ಯೇಸು ತಾನು ತನ್ನನ್ನು ಸಮರ್ಥಿಸಿಕೊಂಡ ರೀತಿ ಆತನ ದೈವತ್ವಕ್ಕೆ ಇನ್ನೊಂದು ಆಧಾರವಾಗಿರುತ್ತದೆ. ಆತನ ವೈರಿಗಳು ಕೂಡ ಈತನಂತೆ ಯಾರೂ ಮಾತಾಡಿರಲಿಲ್ಲ ಎಂಬುದಾಗಿ ಒಪ್ಪಿಕೊಂಡಿದ್ದರು. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಶಿಷ್ಯರು ಶಿಷ್ಟಾಚಾರವನ್ನು ಪಾಲಿಸುತ್ತಿಲ್ಲವೆಂದು ಮಾತ್ರ ಅವರ ಆಕ್ಷೇಪವಾಗಿರಲಿಲ್ಲ. ತಾವು ಕೈಕೊಳ್ಳುತ್ತಿದ್ದ ಹಳೆ ಒಡಂಬಡಿಕೆಯ ಆಚಾರಗಳನ್ನು ಕೈಕೊಳ್ಳುವಂತೆ ಶಿಷ್ಯರಿಗೆ ಯೇಸು ಹೇಳುತ್ತಿರಲಿಲ್ಲವೆಂಬುದೇ ಆಗಿತ್ತು. ಅದು ಅವರ ಸಂಪ್ರದಾಯಕ್ಕನುಸಾರವಾದ ಶುದ್ಧೀಕರಣ ಕ್ರಮವಾಗಿದ್ದು ಅದರಲ್ಲಿ ಶುದ್ಧತೆಗೆ ಯಾವ ಪ್ರಾಮುಖ್ಯತೆಯೂ ಇರಲಿಲ್ಲ. ರೋಮಾಯರ ತಿಳುವಳಿಕೆಗಾಗಿ ಮಾರ್ಕನು ಈ ಸಂಪ್ರದಾಯಗಳು ಇಸ್ರಾಯೇಲ್ಯರಲ್ಲಿ ಮಾತ್ರ ಇದ್ದವೆಂದು ಹೇಳುತ್ತಾನೆ. ಅದು ಸರಿಯಾದದ್ದೇ. ಪ್ರಿಯರೇ, ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಆತನನ್ನು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ? ಮೈಲಿಗೆ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಶಿಷ್ಯರ ಮೇಲೆ ಮಾಡಿದ ಆರೋಪ ನಿಜವಾಗಿ ಯೇಸುವಿನ ಮೇಲೆ ಮಾಡಿದ್ದಾಗಿತ್ತು. ಯಾಕೆಂದರೆ ಅವರು ಆತನ ಹಿಂಬಾಲಕರಾಗಿದ್ದರು. ಈಗ ಆತನು ಅವರೊಡನೆ ಹೇಗೆ ವ್ಯವಹರಿಸುತ್ತಾನೆಂದು ನೋಡಿರಿ. ಸೌಮ್ಯವಾಗಿ ಅಂತೂ ಅಲ್ಲವೇ ಅಲ್ಲ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸೌಮ್ಯವಾದ ಉತ್ತರವೆಂದು ನಾನು ಎನಿಸುವುದಿಲ್ಲ. ಕಪಟಿ ಎಂದರೆ ಹೊರಗೆ ನಟನೆ ಮಾಡುವವನು. ಅದು ನಾಟಕದಲ್ಲಿ ನಟಿಸುವವರ ಕುರಿತು ಹೇಳುವ ಶಬ್ದವಾಗಿದೆ. ಪ್ರಿಯರೇ, ಯೇಸುವಿನ ವೈರಿಗಳು ಇಂಥ ನಿಜವಾದ ಅನುಭವ ಇಲ್ಲದೆ ಧಾರ್ಮಿಕ ಸಂಪ್ರದಾಯಗಳನ್ನು ಅನುಸರಿಸುವವರಾಗಿದ್ದರು. ಇಂದಿನ ಸಭೆಗಳಲ್ಲಿಯೂ ಕೇವಲ ಸಂಪ್ರದಾಯಗಳನ್ನು ಮಾತ್ರ ಅನುಸರಿಸುವವರು ಎಷ್ಟೋ ಮಂದಿ ಇರುತ್ತಾರೆ. ಅವರ ಭಕ್ತಿ ನಿಜವಾದದ್ದಾದರೆ ಅವರಲ್ಲಿ ಅವರ ಹೃದಯವು ತೊಡಕಿರಬೇಕಿತ್ತು. ರೋಮಾಪುರದಲ್ಲಿ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಅದೇನೆಂದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಜನರು
ವಿಶ್ವಾಸ ಪ್ರಮಾಣ, ಅರಿಕೆ, ಆರಾಧನೆಗಳಲ್ಲೂ ತಮ್ಮ ಕೊಡುಗೆ ಪ್ರತ್ಯೇಕತೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇವೆಲ್ಲವೂ ಕೇವಲ ಸಂಪ್ರದಾಯ ಮಾತ್ರವೇ ಆಗಿದ್ದು, ಕರ್ತನಾದ ಯೇಸುವಿನೊಂದಿಗೆ ಯಾವ ನೇರ ಸಂಬಂಧವೂ ಇಲ್ಲದಾಗಿರುತ್ತದೆ. ಹೃದಯದಿಂದ ನಂಬಿ ರಕ್ಷಣೆಯನ್ನು ಹೊಂದಿಕೊಳ್ಳುವುದೇ ನಿಜವಾದ ಸಂಬಂಧವನ್ನು ಉಂಟುಮಾಡುತ್ತದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ನೋಡೋಣ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಬದಲಿಗೆ ಮಾನವ ನಿರ್ಮಿತ ನಿಯಮಗಳನ್ನು ಪಾಲಿಸುವುದಾದರೆ ಅಂಥ ಆರಾಧನೆ ವ್ಯರ್ಥವೇ ಸರಿ. ಈಗ ಮುಖ್ಯವಾದ ವಿಚಾರಕ್ಕೆ ನಾವು ಬರಲಿದ್ದೇವೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ, ಬಹು ಚೆನ್ನಾಗಿದೆಯಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಖ್ಯ ವಿಚಾರ ಇದೇ ಆಗಿದೆ. ಅವರು ದೇವರ ವಾಕ್ಯಕ್ಕೆ ಬದಲಾಗಿ ಮಾನವ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದರು. ಸಂಪ್ರದಾಯವು ಒಳ್ಳೆಯದೇ, ಅವು ಒಳ್ಳೆಯ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟಿರಬಹುದು. ಆದರೆ ಮುಂದಕ್ಕೆ ಅದು ದೇವರ ವಾಕ್ಯದ ಬದಲಿಗೆ ಉಪಯೋಗಿಸುವುದಾದರೆ ಅದು ಕೆಟ್ಟದ್ದೇ ಆಗಿದೆ. ಇಲ್ಲಿನ ಜನರಿಗೂ ಹೀಗೆಯೇ ಆಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 10 ಮತ್ತು 11ನೇ ವಚನ ನೋಡೋಣ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ನೀವೋ ಒಬ್ಬನೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಕೊರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಮಾಡುತ್ತಿದ್ದ ಸಂಗತಿಗಳ ಒಂದು ಉದಾಹರಣೆಯನ್ನು ಆತನು ಕೊಡುತ್ತಾನೆ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿಯದೆ, ಆದರೆ ಅವರ ಸಂಪ್ರದಾಯವು ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ನೀಡುತ್ತದೆ. ಅದೇನೆಂದರೆ, ತಂದೆ ತಾಯಿಗಳು ಪ್ರಾಯಸ್ಥರಾಗಿ ಸಹಾಯದ ಅಗತ್ಯಕತೆಯಲ್ಲಿರುವಾಗ ಮಗನು ತನ್ನ ಆಸ್ತಿಯನ್ನು ದೇವಾಲಯದ ಯಾಜಕನಿಗೆ ಒಪ್ಪಿಸಬಹುದು ಎಂಬುದಾಗಿ. ಇದಕ್ಕೆ ಕೊರ್ಬಾನ್ ಮಾಡುವುದು ಎನ್ನುತ್ತಾರೆ. ಆ ಮಗನು ಮರಣ ಹೊಂದಿದರೆ ಅವನ ಆಸ್ತಿಯೆಲ್ಲವೂ ದೇವಾಲಯಕ್ಕೆ ಸೇರುತ್ತದೆ. ಆತನು ತನ್ನ ಹೆತ್ತವರ ಕಡೆಗಿನ ಜವಾಬ್ದಾರಿಕೆಯಿಂದ ಮುಕ್ತನಾಗುತ್ತಾನೆ. ಎಷ್ಟು ಅರ್ಥವಿಲ್ಲದ ಸಂಪ್ರದಾಯವಲ್ಲವೇ? ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ? ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರಾರ್ಥಕ ಮಾಡುತ್ತೀರಿ ಮತ್ತು ಇಂಥ ಕಾರ್ಯಗಳನ್ನು ಇನ್ನೂ ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಂಪ್ರದಾಯವು ಹಾನಿಕರವಾಗಿದ್ದು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬ ದೇವರ ನಿಯಮಕ್ಕೆ ಸರಿ ವಿರುದ್ಧವಾಗಿರುತ್ತದೆಂದು ಆತನು ಹೇಳುತ್ತಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ನೋಡೋಣ. ದಯವಿಟ್ಟು ಈ ವಚನಗಳನ್ನು ಕೂಡ ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶವೇನೆಂದರೆ, ಬಾಹ್ಯ ಸಂಗತಿಗಳಿಗೂ ಆಂತರ್ಯದ ಸಂಗತಿಗಳಿಗೂ ಇರುವ ವ್ಯತ್ಯಾಸವನ್ನು ಆತನು ಇಲ್ಲಿ ತಿಳಿಸುತ್ತಿದ್ದಾನೆ ಮತ್ತು ನಿಜವಾದದ್ದು ಯಾವುದು ಎಂಬುದಾಗಿ ಹೇಳುತ್ತಿದ್ದಾನೆ. ಧರ್ಮವೆಂದರೆ ನಾವು ಮುಲಾಮಿನಂತೆ ಬೇಕಾದಾಗ ಮಾತ್ರ ಹಚ್ಚಿಕೊಳ್ಳುವ ಸಂಗತಿಯಲ್ಲ, ಬೇಕಾದರೆ ತಿನ್ನುವ, ಬೇಡವಾದರೆ ಬಿಡುವ ವಸ್ತುವಲ್ಲ. ಪ್ರಿಯರೇ, ಈ ಮಾತುಗಳನ್ನು ಆಡಿದ ಬಳಿಕ ಆತನು ಮನೆಯೊಳಕ್ಕೆ ಹೋದನು ಮತ್ತು ಆತನ ಶಿಷ್ಯರು ಆತನ ಬಳಿಗೆ ಬಂದು ಆ ಸಾಮ್ಯದ ಅರ್ಥವೇನೆಂದು ಕೇಳಿದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 18ರಿಂದ 20ನೇ ವಚನವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆತನು ಅವರಿಗೆ, ನಿಮಗೂ ಅಷ್ಟೂ ಬುದ್ಧಿಯಿಲ್ಲವೇ? ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗುವಂಥದ್ದು ಅವನ ಹೃದಯದೊಳಕ್ಕೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಹೊಲೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ
ಶುದ್ಧವೆಂದು ಸೂಚಿಸಿದನು. ಆತನು ಇನ್ನೂ ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯನ ಮನಸ್ಸಿನೊಳಗಿಂದ ಹೊರಡುವಂಥದ್ದು ಯಾವುದೆಂದು ನಾವು ನೋಡೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಒಳಗಿನಿಂದ, ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಕೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಇಂದಿನ ವರ್ತಮಾನ ಪತ್ರಿಕೆಗಳನ್ನು ನೋಡಿದರೆ ಅದು ಯಾವ ಊರಿನದ್ದೇ ಆಗಿರಲಿ, ಅದರಲ್ಲಿ ಕಳೆದ 24 ತಾಸುಗಳಲ್ಲಿ ಈಗ ನಾವು ಓದಿ ಕೇಳಿದ ಸಂಗತಿಗಳೇ ಇರುತ್ತದೆ. ಇದೇ ಮನುಷ್ಯನೊಳಗಿಂದ ಹೊರಟು ಬಂದಿರುವಂಥದ್ದು ಎಂಬುದನ್ನು ನಾವು ಕಾಣಬಹುದು. ಪ್ರಿಯರೇ, ಇವೆಲ್ಲವೂ ಮನುಷ್ಯನ ಹೃದಯದೊಳಗಿಂದ ಹೊರಟು ಬರುತ್ತವೆ. ಆದ್ದರಿಂದಲೇ ಯೇಸು ನೀನು ತಿರುಗಿ ಹುಟ್ಟಬೇಕು ಎಂದು ಹಿರೀ ಸಭೆಯ ಮುಖ್ಯಸ್ಥನಾದ ನಿಕೋದೇಮನಿಗೆ ಹೇಳಿದ್ದು. ಇವತ್ತು ಆತನು ನಮಗೂ ಕೂಡ ಇದನ್ನೇ ಹೇಳುವನಾಗಿದ್ದಾನೆ. ನೀನು ತಿರುಗಿ ಹುಟ್ಟಬೇಕು. ನಾವು ತಿರುಗಿ ಹುಟ್ಟಿದರೆ ಮಾತ್ರ ಈ ಕೆಟ್ಟ ವಿಚಾರಗಳಿಂದ ಬಿಡುಗಡೆ ಹೊಂದುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 30ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅಲ್ಲಿಂದ ಯೇಸು ಎದ್ದು ಹೊರಟು ತೂರು ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯಮತದವಳು, ಸುರೋಪೊಯಿನಿಕ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಆತನು, ಈ ಮಾತನ್ನು ಹೇಳಿದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟದೆ, ಹೋಗು ಅಂದನು. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು, ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಘಟನೆ ಬೇರೆ ಸುವಾರ್ತೆಗಳಲ್ಲಿಯೂ ಇದೆ. ಯೇಸು ತನ್ನ ಊರಿಂದ ಹೊರಟು ಬಂದಾಗ ಈ ಗ್ರೀಕಳಾದ ಸ್ತ್ರೀಯನ್ನು ಸಂಧಿಸಿದನು. ಆಕೆ ತೂರು ಪಟ್ಟಣದವಳಾಗಿದ್ದಳು. ಆಕೆ ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದಿದ್ದಳು. ಆಕೆಯ ಮಗಳು ಎಂಬುದಾಗಿ ಹೇಳುವಾಗ ಆ ಮಗಳು ಚಿಕ್ಕ ಹುಡುಗಿಯಾಗಿದ್ದಿರಬೇಕೆಂದು ತೋರುತ್ತದೆ. ಯೇಸು ಮೊದಲಿಗೆ ಆಕೆಯ ಕಡೆಗೆ ಕಠಿಣವಾಗಿ ವರ್ತಿಸಿದಂತೆ ತೋರುತ್ತದೆ. ಆದರೆ ಮತ್ತಾಯನ ಸುವಾರ್ತೆಯಲ್ಲಿನ ಈ ವೃತ್ತಾಂತವನ್ನು ನಾವು ಓದುವಾಗ ಇದು ಒಂದು ವಿಶೇಷವಾದ ಸತ್ಯವನ್ನು ನಮಗೆ ತಿಳಿಸುತ್ತಿರುವಂತೆ ಕಾಣುತ್ತದೆ. ಅದಲ್ಲದೆ ಇನ್ನೂ ಒಂದು ವಿಚಾರ ನಮ್ಮ ಗಮನಕ್ಕೆ ಬರುತ್ತದೆ. ಅದು 4 ಸುವಾರ್ತೆಗಳ ನಿಖರತೆ, ಕರ್ತನ ಊರಿನಿಂದ ಹೊರಗಿನ ಪ್ರದೇಶದಲ್ಲಿದ್ದ ಈಕೆಯ ವಿಶ್ವಾಸಕ್ಕೆ ಒಂದು ಉತ್ತಮ ನಿದರ್ಶನವಾಗಿತ್ತು. ಯೇಸು ಆಕೆಯ ಬೇಡಿಕೆಗೆ ಉತ್ತರ ಕೊಟ್ಟನು. ಆತನು ಆ ಸ್ತ್ರೀಯ ವಿಶೇಷ ನಂಬಿಕೆಗೆ ಉತ್ತರ ಕೊಡುವುದಕ್ಕಾಗಿಯೇ ಆ ಸ್ಥಳಕ್ಕೆ ಬಂದನೋ ಎಂಬಂತೆ ಕಾಣುತ್ತದೆ. ಬನ್ನಿರಿ ಪ್ರೇರೆ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ತೊದಲು ಮಾತಾಡುವ ಕಿವುಡ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 31ನೇ ವಚನ ನೋಡೋಣ. ಆನಂತರ ಆತನು ತೂರು ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ತೂರ್, ಸೀದೋನ್ ಪಟ್ಟಣಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಹೋಗುವ ದಾರಿಯಲ್ಲಿ ದೆಕಪೋಲಿಗೆ ಬಂದನು. ದೆಕಪೋಲಿ ಎಂಬ ಶಬ್ದಕ್ಕೆ 10 ಪಟ್ಟಣಗಳು ಎಂದು ಅರ್ಥ ಕೊಡುತ್ತದೆ. ಅದು 10 ಊರುಗಳನ್ನು ಒಳಗೊಂಡ ಒಂದು ಜಿಲ್ಲೆಯಾಗಿತ್ತು. ಯೋರ್ದಾನಿನ ಪೂರ್ವದಲ್ಲಿ ಗಲಿಲಾಯ ಸಮುದ್ರದ ಬಳಿಯಲ್ಲಿತ್ತು. ಅದರ 10 ಊರುಗಳು ಯಾವುದೆಂದರೆ ಸೈತೋಪೋಲಿ, ಗೆರೇಸ, ದಿಯೋನ್, ಹಿಪ್ಪೋಸ್, ಗದರ, ಕೇನಾತ, ಪೆಲ್ಲ, ರೇಫಾನ, ಫಿಲದೆಲ್ಪಿಯ ಹಾಗೂ ದಮಸ್ಕ. ಪ್ರೀತಿಯುಳ್ಳ ದೇವಜನರೇ,
ಈ ಊರುಗಳ ವಿಚಾರದಲ್ಲಿ ಸತ್ಯವೇದದಲ್ಲಿ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬಹುದು. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 32ನೇ ವಚನದಿಂದ 37ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈಯಿಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಯಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫ್ಫತಾ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು, ಅವನ ನಾಲಿಗೆಯ ಕಟ್ಟು ಬಿಚ್ಚಿಹೋಯಿತು, ಅವನು ನೆಟ್ಟಗೆ ಮಾತಾಡಿದನು. ಆಗ ಆತನು ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಆದರೆ ಎಷ್ಟು ಖಂಡಿತವಾಗಿ ಹೇಳಿದರೂ ಅವರು ಮತ್ತಷ್ಟು ಹೆಚ್ಚಾಗಿ ಅದನ್ನು ಹಬ್ಬಿಸಿದರು. ಅವರು ಅತ್ಯಂತ ಆಶ್ಚರ್ಯಪಟ್ಟು, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರಾದರೂ ಕೇಳುವಂತೆ ಮಾಡುತ್ತಾನೆ, ಮೂಕರಾದರೂ ಮಾತಾಡುವಂತೆ ಮಾಡುತ್ತಾನೆ ಅಂದುಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಮಾಡಿದ ಎಲ್ಲ ಕಾರ್ಯಗಳು ನಂಬಿಕೆಗೆ ಸಹಾಯಕವಾಗಿದ್ದವು. ಆ ಮನುಷ್ಯನ ಸ್ಥಿತಿಯನ್ನು ಯೇಸು ಉಪಯೋಗಿಸಿಕೊಂಡನೆಂಬುದಾಗಿ ಈ ಇಡೀ ವೃತ್ತಾಂತದ ಮೂಲಕವಾಗಿ ತಿಳಿದುಬರುತ್ತದೆ. ಮೊದಲು ಅವನ ಕಿವಿ ತೆರೆಯಲ್ಪಟ್ಟು ಅವನು ಕೇಳುವುದಕ್ಕೆ ಸಾಧ್ಯವಾಯಿತು. ಇದಾದ ಬಳಿಕ ಜನರ ಗುಂಪನ್ನು ಸುಮ್ಮನಿರಿಸುವುದು ಅಸಾಧ್ಯವಾಗಿ ಕಂಡಿತು. ಈ ಅದ್ಭುತ ಕಾರ್ಯದ ಮೂಲಕ ಯೇಸುವಿನ ಸೇವೆಗೆ ಒಂದು ಮಹತ್ತರವಾದ ಬೆಳವಣಿಗೆ ದೊರೆಯಿತು. ಅದು ಎಲ್ಲ ಮಿತಿಗಳನ್ನು ಮೀರಿ ಬೆಳೆಯಿತು. ಈ ಸಮಯದಲ್ಲಿ ಯೇಸುವಿನ ಮೇಲೆ ತುಂಬ ಒತ್ತಡ ಬೀಳಲಾರಂಭಿಸಿತು. ಯೇಸುವಿನ ಮೇಲೆ ಬಿದ್ದ ಈ ರೀತಿಯ ಒತ್ತಡ, ಜನರ ಗುಂಪಿನ ನೂಕುನುಗ್ಗಲು, ಈ ಸಮಯದಲ್ಲಿನ ಆತಂಕಗಳು, ಬಿಡುವಿಲ್ಲದ ದಿನಗಳು, ಶರೀರದ ಆಯಾಸ, ಇವುಗಳ ನಡುವೆಯೂ ಜನರು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಆತನ ಕುರಿತು ಹೇಳುವಂತಾಯಿತು. ನಾವು ಕೂಡ ಇದನ್ನು ಓದುವಾಗ ಹೌದು ಎಂದೇ ಧ್ವನಿಗೂಡಿಸಬೇಕಾಗಿದೆ. ಈಗಲೂ ಆತನು ಮಾಡುವುದೆಲ್ಲವೂ ಒಳ್ಳೆಯದೇ ಆಗಿದೆ. ಪ್ರಿಯರೇ, ಒಳ್ಳೆಯ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಜೀವಿತಕ್ಕೆ ಒಳ್ಳೆಯದನ್ನೇ ಮಾಡಿರುವಾಗ ನಾವು ಹೇಗಿರುವೆವು? ಇನ್ನೂ ಸಂಪ್ರದಾಯಸ್ಥರಾಗಿ ಕಟ್ಟಳೆಗಳನ್ನೇ ಆತುಕೊಂಡು ಜೀವಿಸುತ್ತಾ ಇದ್ದೇವೆಯೋ? ಸಂಸ್ಕಾರಗಳಲ್ಲೇ ಆನಂದ ಪಡುತ್ತಿದ್ದೇವೆಯೋ? ಹಾಗಿರುವುದಾದರೆ ಹಿಂದೆ ನಮ್ಮನ್ನು ಆತನ ಹತೋಟಿಗೆ ಕೊಟ್ಟು ಕಟ್ಟುಪಾಡುಗಳಿಂದ ಬಿಡುಗಡೆ ಹೊಂದಿ ನಿಜವಾದ ಕ್ರಿಸ್ತ ನಂಬಿಕೆಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ 1ನೇ ವಚನದಿಂದ 37ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನು ಫರಿಸಾಯರನ್ನು ಖಂಡಿಸಿದ್ದರ ಕುರಿತು ನಾವು ಧ್ಯಾನಿಸಿದೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಗಂಭೀರವಾಗಿ ಫರಿಸಾಯರನ್ನು ಖಂಡಿಸಿರುವುದನ್ನು ನಾವು ನೋಡಿಕೊಂಡೆವು. ಅನ್ಯ ಮತದವಳು, ಸೊರೊಪೊಯಿನಿಕೆಯರವಳು ಆದ ಒಬ್ಬ ಸ್ತ್ರೀಯ ಮಗಳಿಗೆ ದೆವ್ವದ ಕಾಟದಿಂದ ಬಿಡುಗಡೆಯನ್ನು ಹಾಗೂ ತೊದಲು ಮಾತನಾಡುವ ಕಿವುಡನಿಗೆ ಪರಿಪೂರ್ಣ ಸ್ವಸ್ಥತೆ ನೀಡಿರುವುದನ್ನು ನೋಡಿದೆವು. ಅನ್ಯರ ಅಗತ್ಯತೆಗಳಿಗೆ ಸ್ಪಂದಿಸಿದ ನಮ್ಮ ಜೀವ ಸ್ವರೂಪನಾದ ಕರ್ತನು ಇಂದು ನಮ್ಮ ಅಗತ್ಯತೆಗಳನ್ನು ನೀಗಿಸಲು ಶಕ್ತನಾಗಿದ್ದಾನೆ. ನಾವಿರುವಂಥ ಸ್ಥಿತಿಯಲ್ಲಿ ಆತನ ಬಳಿಗೆ ಬರೋಣ. ನಮ್ಮ ಅನುದಿನದ ಅಗತ್ಯತೆಗಳನ್ನು ಆತನಿಂದ ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮಗೆ ಅನುಗ್ರಹಿಸಿಕೊಟ್ಟಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಅನುದಿನವೂ ನಾವು ನಂಬಿಕೆಯಲ್ಲಿ ಬೆಳೆಯುತ್ತಾ ದೃಢಚಿತ್ತದಿಂದ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ಆದ್ದರಿಂದ ನಮ್ಮ ನಂಬಿಕೆಗೆ ಯೋಗ್ಯವಾದ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿ ಇತರರನ್ನು ನಿನ್ನ ಬಳಿಗೆ ಕರೆತರುವುದಕ್ಕೆ ನಮ್ಮ ನೀನು ಉಪಯೋಗಿಸಿಕೊಳ್ಳಬೇಕಾಗಿ ಬೇಡುತ್ತೇವೆ. ಕಷ್ಟ, ಚಿಂತೆ, ಸಮಸ್ಯೆಯಲ್ಲಿರುವವರಿಗೆ ಸಹಾಯ, ಬಿಡುಗಡೆ, ಸಮಾಧಾನವನ್ನು, ಆದರಣೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನವು ಎಷ್ಟೊಂದು ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಇತ್ತಲ್ಲವೇ? ದೇವರು ಕೊಟ್ಟಂಥ ಅಮೂಲ್ಯ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮದ ಮೂಲಕ ಆಶೀರ್ವಾದ ಹೊಂದಿದ ನೀವೆಲ್ಲರೂ ನಾವು ನೀಡಿದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ
ತಿರುಗಿ ಭೇಟಿಯಾಗೋಣ. ವಂದನೆಗಳು.